ಸ್ನೇಹಿತರೆ ನಮಸ್ಕಾರ. ನಾನು ವಿನೋದ್ ಕೋಡ. ಸ್ನೇಹಿತರೆ, ಒಂದು ಕ್ಷಣ ಈ ಘಟನೆಯ ವಿವರವನ್ನ ನೀವು ಕೇಳಿಬಿಟ್ಟರೆ ನಿಜಕ್ಕೂ ಕೂಡ ಎಂತೆಂಥವರಿಗೂ ಕೂಡ ತುಂಬಾ ದುಃಖವಾಗಿಬಿಡುತ್ತೆ. ಕೇವಲ 4 ವರ್ಷದ ಮಗು ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಅನ್ನುವ ಹಾಗೆ ಅಮಾಯಕವಾದಂತಹ ಈ 4 ವರ್ಷದ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕಾದಂತಹ ಮಗು ಸಾವನ್ನಪ್ಪಿ ಬಿಟ್ಟಿದೆ. ಹೌದು. ಈ ದುರಂತದಲ್ಲಿ ಸುಮಾರು 20 ಗಂಟೆಗಳ ಕಾಲ ಸತತವಾಗಿ ಚಿತ್ರಹಿಂಸೆಯನ್ನ ಅನುಭವಿಸಿ ದುರಂತ ಅಂತ್ಯ ಕಂಡಿರ್ತಕ್ಕಂತಹ ಈ ಮಗುವಿನ ಸ್ಟೋರಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಯಾರದೋ ದೇಶದಲ್ಲಿ ಇದು ನಡೆದಿರ್ತಕ್ಕಂತಹ ಘಟನೆ ಅಲ್ಲ ಸ್ನೇಹಿತರೆ. ಸ್ವತಃ ನಮ್ಮ ದೇಶದ ಹರಿಯಾಣ ರಾಜ್ಯದ ಅಂಬಾಲಾ ಜಿಲ್ಲೆಯ ಬರಾರ ತಾಲೂಕಿನ ದೌನರ್ ಎನ್ನುವಂತಹ ಗ್ರಾಮದಲ್ಲಿ ಅಮಾಯಕವಾದಂತಹ ಒಂದು ಮಗು ಬಲಿಪಶು ಆಗಬಿಟ್ಟಿದೆ. ಸೊ ಈ ಒಂದು ಪ್ರದೇಶದಲ್ಲಿ ಈ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಸ್ನೇಹಿತರೆ, ಅಂದ ಹಾಗೆ ಈ ಘಟನೆ ಏನು, ಈ ಘಟನೆಯ ವಿವರವನ್ನ ಗಮನಿಸ್ತಾ ಹೋದಾಗ ಈ ಘಟನೆಯಲ್ಲಿ ಒಂದು ಮಗು ಬಲಿ ಆಗಬಿಟ್ಟಿರ್ತಕ್ಕಂಥದ್ದು. ಹೌದು, ನಿಜಕ್ಕೂ ಕೂಡ ಒಂದು ದುಃಖಕರ ಸಂಗತಿ. ಯಾರೋ ಮಾಡಿದ ತಪ್ಪಿಗೆ ಈ ಮಗು ಬಲಿಪಶು ಆಗಬಿಟ್ಟಿದೆ. ಸೊ ನೀವೆಲ್ಲರೂ ಕೂಡ ಒಂದು ಕ್ಷಣ ದುಃಖವನ್ನ ತಂದು ಕೊಡುವಂತಹ ಒಂದು ವಿಡಿಯೋ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಥವಾ ಈ ಮಾಹಿತಿಯನ್ನ ಆರಂಭದಲ್ಲೇನೆ ದುಃಖಕರ ಸಂಗತಿ ಇದು ಒಂದು ಅಂತ ನಾನು ಯಾಕೆ ವಿವರಿಸ್ತಾ ಇದ್ದೀನಿ ಅಂದ್ರೆ, ಸೊ ಬಹಳಷ್ಟು ಜನ ನಿರ್ಲಕ್ಷ್ಯದಿಂದ ಇನ್ಯಾರೋ ಮಕ್ಕಳು ಅಥವಾ ನಿಮ್ಮ ಮಕ್ಕಳು ಇಂತಹ ಒಂದು ರೀತಿಯಲ್ಲಿ ದುರಂತವನ್ನ ಕಾಣಬಹುದಾಗಿರತ್ತೆ. ಸ್ನೇಹಿತರೆ, ಇದೊಂದು ಕಡೆ ಒಂದು ವಿಡಿಯೋದಲ್ಲಿ ನೀವು ಸಾಕಷ್ಟು ವಿಷಯವನ್ನ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಅಂತಹ ಉಪಯುಕ್ತವಾದ ಮಾಹಿತಿ. ಸೊ ನಿಮ್ಮ ನೆರೆಹೊರೆಯಲ್ಲಿ ಈ ರೀತಿ ಘಟನೆ ಆಗ್ತಾ ಇರಬಹುದು, ಆಗಿರಬಹುದು. ಅದನ್ನ ಕೂಡಲೇ ನೀವು ಸರಿಪಡಿಸ್ಕೊಳ್ಬಹುದಾಗಿರತ್ತೆ ಈ ವಿಡಿಯೋನ ಮುಖಾಂತರ. ಹೀಗಾಗಿ ನೀವು ಆದಷ್ಟು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಸಾಧ್ಯವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ವಿಡಿಯೋನ ಗಮನಿಸ್ತಾ ಹೋದಾಗ ಸ್ನೇಹಿತರೆ, ಜೂನ್ 30ನೇ ತಾರೀಕು ಕಳೆದ 4 ದಿನಗಳ ಹಿಂದೆ ಹರಿಯಾಣದ ಅಂಬಾಲಾ ಜಿಲ್ಲೆಯ ದನವರ್ ಗ್ರಾಮದಲ್ಲಿ ಆ ದಿನ ಸೂರ್ಯ ಮುಳುಗುವಂತಹ ಸಮಯ. ಆ ಸಮಯದಲ್ಲಿ ಯಾರಿಗೆ ಗೊತ್ತು, ಇಡೀ ದೇಶವೇ ದುಃಖವನ್ನ ಅನುಭವಿಸುವಂತಹ ಘಟನೆ ಆ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುತ್ತಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಏನಿದು ಘಟನೆ ಅಂತ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ, ನಿರ್ಭಯ ಸಿಂಗ್ ಎನ್ನುವಂತಹ ಚಿಕ್ಕ ಹುಡುಗ, 4 ವರ್ಷದ ಆತ. ಈಗ ದಿನವೂ ಕೂಡ ಆಟ ಆಡುವ ಹಾಗೆ ಆತನು ಕೂಡ ಆಟ ಆಡ್ತಾ ಹೋಗ್ತಾ ಇದ್ದಂತೆ. ಸೊ ರಾತ್ರಿ ಆಗಿತ್ತು, ಸಂಜೆಯ ಸಮಯ, ಪೂರ್ತಿಯಾಗಿ ಕತ್ತಲಾಗಿತ್ತು. ಸೊ ಮಗು ಆಡ್ತಾ ಆಡ್ತಾ ಹೋದಂತೆ ಮಗು ಭೂಮಿಯ ಆಳದಲ್ಲಿದ್ದಂತಹ ಕತ್ತಲೆಯ ಕೋಪಕ್ಕೆ ಬಿದ್ದಂತಹ ಒಂದು ಗುಂಡಿ ಇತ್ತು. ಆ ಗುಂಡಿ ಅಂದ್ರೆ ಈಗ ಬೋರ್ವೆಲ್ ಕೊರೆಸಿ ಹಾಗೆ ಬಿಟ್ಬಿಟ್ಟಿರ್ತಾರೆ. ಆ ಬೋರ್ವೆಲ್ಗೆ ಮುಚ್ಚಿ ಕೂಡ ಬಿಟ್ಟಿರೋದಿಲ್ಲ, ಹಾಗೆ ಕೊರೆಸಿ ಬಿಟ್ಬಿಟ್ರಂತೆ. ಸೊ ಆ ಒಂದು ಬೋರ್ವೆಲ್ ಅಲ್ಲಿ 220 ಅಡಿ ಆಳಕ್ಕೆ ಆ ಮಗು ಬಿದ್ದು ಬಿಟ್ಟಿದೆ. ಸುಮಾರು 20 ಗಂಟೆಗಳ ಕಾಲ ಅವಕಾಶ ಆ ಮಗು ಸಾವಿನ ಬದುಕಿನ ನಡುವೆ ಹೋರಾಟ ಮಾಡಿದೆ. ಭಾರತೀಯ ಸೇನೆ, NDRF ತಂಡಗಳು ಜೀವಪಣ ತೊಟ್ಟು ಹೋರಾಡಿದ್ರು. ಎಷ್ಟು ಪ್ರಯತ್ನ ಆಗತ್ತೆ ಅಷ್ಟು ಬೇಗ ಆ ಮಗುವನ್ನ ಹೊರತೆಗೆಯುವಂತಹ ಪ್ರಯತ್ನ ಮಾಡಿದ್ರು. ಸೊ ಅಲ್ಲಿ ನೆರೆಹೊರೆಯವರಿಗೂ ಕೂಡ ಕಣ್ಣೀರು ನೆಲಕ್ಕೆ ಉರುಳ್ತಾ ಇತ್ತು. ಅಷ್ಟಹ ಒಂದು ದುಃಖಕರ ಸಂಗತಿ. ಸೊ ಬಹಳ ದಿನದ ಹಿಂದೆ ಈ ರೀತಿ ಘಟನೆ ಆಗ್ತಾ ಇದ್ವು ಮತ್ತು ಬಹಳಷ್ಟು ಕಡೆ ಎಚ್ಚರಿಕೆ ಗಂಟೆಗಳನ್ನು ಕೂಡ ಕೊಟ್ಟಿದ್ದು. ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಂತಹ ಘಟನೆಗಳು ಆಗಿದ್ವು ಮತ್ತು ಕೆಲವಷ್ಟು ಪುಟ್ಟ ಮಕ್ಕಳು ಉಳಿದು ಕೂಡ ಬಂದಿದ್ರು. ಅವರು ಸಾವಿನ ಮಧ್ಯೆ ಹೋರಾಟ ಮಾಡಿ ಉಳಿದು ಬಂದಿದ್ರು. ಇನ್ನು ಕೆಲವೊಂದಿಷ್ಟು ಜನ ಸಾವನ್ನು ಕೂಡ ಅಪ್ಪಿದ್ದಾರೆ. ಅಲ್ಲಿ ಆತ ಏನ್ ತೊಂದರೆಯನ್ನ ಅನುಭವಿಸಿರ್ತಾನೆ ಅದು ಆತನಿಗೆ ಗೊತ್ತು. ಸೊ ಇಂತಹ ಒಂದು ಪ್ರಸಂಗ ಆತನಿಗೆ ಎದುರಾಯಿತು. ಅದೇ ಮಂಗಳವಾರ ಮುಂಜಾನೆ ಬೆಳಗಿನ ಜಾವೆ 6:30 ಆಸುಪಾಸಿಗೆ 4 ವರ್ಷದ ಪುಟ್ಟ ಮಗು ತನ್ನ ತಂದೆ ತಾಯಿಯೊಂದಿಗೆ ಹೊಲಕ್ಕೂ ಕೂಡ ಹೋಗಿತ್ತಂತೆ. ಆ ಹಸಿರು ಹೊಲದಲ್ಲಿ ಆಟ ಕೂಡ ಆಡ್ತಾ ಇತ್ತಂತೆ. ಸೊ ನಗತಾಗ್ತಾ ಆಡ್ತಾ ಇರ್ತಕ್ಕಂತಹ ಆ ಒಂದು ಮಗುವಿಗೆ ಆ ಬೋರ್ವೆಲ್ ಕಾಯ್ತಾ ಇರೋದು ಹೇಗೆ ಗೊತ್ತು ಕಣ್ರಿ. ಆ ಹೊಲದ ಮುಂದ್ಗಡೆ ಇರ್ತಕ್ಕಂತಹ ಯಾರಿಗೆ ಕಣ್ಣಿಗೆ ಕಾಣಿಸದಂತಹ ಆ ಬೋರ್ವೆಲ್ ಈ ಪುಟ್ಟ ಮಗುಗಾಗಿ ಕಾಯ್ತಾ ಇತ್ತು. ಸೊ ಈತ ಆಟ ಆಡ್ತಾ ಹೋಗಿದ್ದಾನೆ. ಸೊ ಹಾಗೆ ಸಂಜೆಯೂ ಕೂಡ ಆಗಿದೆ.
ಆ ದಿನ ಒಂದು ಹಿಂದಿನ ಒಂದು ಸ್ವಲ್ಪ ಘಟನೆ ನಿಮಗೆ ಹೇಳ್ತೀನಿ ನಾನು. ಆ ದಿನ ಬೆಳಗ್ಗೆ ಮಂಗಳವಾರ. ಈ ಮಗುವು ಕೂಡ ತಂದೆ ತಾಯಿಯೊಂದಿಗೆ ತಾತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಅಲ್ಲಿ ಈಗ ಊಟ ಒಯ್ತಾರಲ್ವಾ, ಆ ರೀತಿ ತೆಗೆದುಕೊಂಡು ಹೋಗಿದ್ರಂತೆ. ಆ ಹಸಿರು ಹೊಲದಲ್ಲಿ ಈ ಮಗು ತುಂಬಾ ಖುಷಿಯಾಗಿ ನಗನಗುತ್ತಾ ಆಟವಾಡ್ತಾ ಇತ್ತಂತೆ. ಯಾರಿಗೆ ಗೊತ್ತು ಆ ಹೊಲದ ಸಮೀಪದಲ್ಲಿರ್ತಕ್ಕಂತಹ ಈ ಬೋರ್‌ವೆಲ್ ಆ ಮಗುವಿನ ಹಾದಿ ಕಾಯ್ತಾ ಇತ್ತಂತೆ. ಯಾರಿಗೊತ್ತು ಇಂತಹ ಘಟನೆ ನಡೀತದೆ ಅಂತ. ಆ ಪಾಪ ಆ ಮಗು ಆಡ್ತಾ ಆಡ್ತಾ ಹೋಗಿದೆ. ಆ ಬೋರ್‌ವೆಲ್ ಕಾಣಿಸಿದ ತಕ್ಷಣ ಏನೋ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅನಿಸಿದ ಹಾಗೆ ಹೋಗಿ ಇಣಿಕಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲಿ ಏನೋ ಕಂಡಂಗಾಗಿದೆ ಅಂತ ಒಂದ್ ಸ್ವಲ್ಪ ಜನರ ಅಭಿಪ್ರಾಯ. ಸೊ ಹಾಗಾದಾಗ ಇತ್ತೀಚಿನ ದಿನಗಳಲ್ಲಿ ಮಳೆ ಆಗ್ತಾ ಇದೆ, ನಿಮಗೆ ಗೊತ್ತಿದೆ. ಆ ಮಳೆಯಿಂದಾಗಿ ಬೋರ್‌ವೆಲ್ ಸಮೀಪ ಇರ್ತಕ್ಕಂತಹ ಎಲ್ಲ ಮಣ್ಣು ಕೂಡ ಒಂದ್ ಸ್ವಲ್ಪ ಮೆತ್ತಗಾಗಿ ಕುಸಿಯಲು ಕೂಡ ಪ್ರಾರಂಭಿಸಿತ್ತು. ಅಂತಹ ಸಮಯದಲ್ಲಿ ಈ ಮಗು ಆ ಬೋರ್‌ವೆಲ್‌ನ ಸಮೀಪ ಹೋಗಿಬಿಟ್ಟಿದೆ. ಆದಾಗ ಆ ಸಮೀಪ ಇರ್ತಕ್ಕಂತಹ ಒಂದು ಮಣ್ಣು ಕುಸಿಲಿಕ್ಕೆ ಪ್ರಾರಂಭವಾಗಿದೆ. ಸೊ ಹೀಗಾದಾಗ ಆ ಮಗು ಕೆಳಗಡೆ ಬೀಳುವಾಗ ಕೂಗಿತಂತೆ. ಅದನ್ನ ಕೇಳಿಸಿಕೊಂಡ ತಂದೆ ತಾಯಿಯರು ಬೇಗನೆ ಓಡಿ ಹೋಗಿ ನೋಡಿದಾಗ ಸ್ವಲ್ಪ ಸಣ್ಣನೆಯ ಧ್ವನಿ ಕೂಡ ಕೇಳಿಸ್ತಾ ಇತ್ತಂತೆ. ಸೊ ಹೀಗಾಗಿ ಸಮೀಪದ ಆಡಳಿತದ ಅಧಿಕಾರಿಗಳಿಗೆ ತಿಳಿಸಿದ ತಕ್ಷಣ ಧ್ವನಿ ಕೇಳಿದೆ, ಈ ರೀತಿ ಆಗಿದೆ ಘಟನೆ ಅಂತ ವಿವರಿಸಿದ್ದಾರೆ. ಕುಟುಂಬಸ್ಥರು ತಕ್ಷಣವೇ ಸ್ಥಳಕ್ಕೆ ಆಡಳಿತ ಅಧಿಕಾರಿಗಳು ಎಲ್ಲರೂ ಕೂಡ ಧಾವಿಸಿದ್ದಾರೆ. ಇನ್ನು 4 ವರ್ಷದ ಮಗು ಬೋರ್‌ವೆಲ್ ಅಲ್ಲಿ ಬಿದ್ದು ಸುದ್ದಿ ತಿಳಿದಂತೆ ಜಿಲ್ಲಾಧಿಕಾರಿ ಅಜಯ್ ಸಿಂಗ್, ಅದೇ ರೀತಿಯಾಗಿ ತೋಮರ್ ಅವರು ತಕ್ಷಣವೇ ಒಂದು ಕಾರ್ಯಾಚರಣೆಯನ್ನ ನಡೆಸಲಿಕ್ಕೆ ತಿಳಿಸಿಬಿಟ್ಟಿದ್ದಾರೆ. ಗಂಭೀರತೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಎನ್‌ಡಿಆರ್‌ಎಫ್ ಒಂದು ರಕ್ಷಣಾ ತಂಡಗಳು, ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಗಳು ಎಲ್ಲವೂ ಕೂಡ ಸ್ಪಾಟ್‌ನಲ್ಲಿ ಆ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಗ್ರಾಮ, ತನ್ವಾರ್ ಗ್ರಾಮ ಒಂದು ಯುದ್ಧ ಭೂಮಿಯಂತೆ ಮಾರ್ಪಾಟ ಆಗಿಬಿಟ್ಟಿತು. ಭಾರತೀಯ ಸೇನೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ರಾಜ್ಯದ ವಿಪತ್ತು ನಿರ್ವಹಣಾ ಪಡೆ, ಅದೇ ರೀತಿಯಾಗಿ ಸ್ಥಳೀಯ ಸಿಬ್ಬಂದಿಗಳು, ಕೆಲವೊಂದಿಷ್ಟು ಅಧಿಕಾರಿಗಳು ಎಲ್ಲರೂ ಕೂಡ ಆ ಸ್ಥಳಕ್ಕೆ ಧಾವಿಸಿದ್ದಾರೆ. ಆ ಒಂದು ಪರಿಸ್ಥಿತಿಯನ್ನ ಕಂಟ್ರೋಲ್‌ಗೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಆ ಮಗುವನ್ನ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಹೊರತೆಗೆಯುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಆ ಗುಂಡಿ ಆಳವಾಗಿರುವಂತಹ ಕಾರಣಕ್ಕಾಗಿ ದಿಢೀರನೆ ಆ ಒಂದು ಪರಿಸ್ಥಿತಿಯನ್ನ ಕಂಟ್ರೋಲ್‌ಗೆ ತರಲಿಕ್ಕೆ ಒಂದು ಜೆಸಿಬಿಗಳನ್ನ, ಬುಲ್ಡೋಸರ್‌ಗಳನ್ನ ತರಿಸಲಾಗಿತ್ತು. ಯಾಕಂದ್ರೆ ಅದೇ ಒಂದು ಬೋರ್‌ವೆಲ್‌ನಲ್ಲಿ ಆ ರೀತಿ ಅಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಕ್ಯಾಮೆರಾಗಳನ್ನ ಬಿಟ್ಟು ಕೂಡ ನೋಡಲಾಗಿತ್ತು. ಅದರಲ್ಲಿ ಮಗು ಉಸಿರಾಡ್ಲಿಕ್ಕೆ ಒದ್ದಾಡ್ತಾ ಇತ್ತು. ಆ ಒಂದು ಪ್ರಸಂಗ ಕೂಡ ಆ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಅದನ್ನ ಸ್ಥಳೀಯರು ಅರಿತರು. ಜೊತೆಗೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ತಿಳ್ಕೊಂಡು ಆ ಒಂದು ಬೋರ್‌ವೆಲ್‌ಗೆ ಅಡ್ಡಲಾಗಿ ಒಂದು ಭೂಮಿಯನ್ನ ಅಗಿಲಿಕ್ಕೆ ಪ್ರಾರಂಭಿಸಿದ್ರು. ಅದರ ಜೊತೆಗೆ ಹೇಗೆ ಆಳ ತಲುಪಿತೋ ಅದರ ಮುಖಾಂತರ ಆ ಒಂದು ಬೋರ್‌ವೆಲ್‌ಗೆ ಅಡ್ಡ ರೀತಿಯಲ್ಲಿಯೂ ಕೂಡ ಆ ಮಣ್ಣನ್ನ ಅಗೆಯಲಾಗಿತ್ತು. ಅಲ್ಲಿರ್ತಕ್ಕಂತಹ ರಕ್ಷಣಾ ಸಿಬ್ಬಂದಿ ಪ್ರಾಣದ ಅಂಗು ತೊರೆದು ಮಣ್ಣು ಕುಸಿಯದಂತೆ ತಡಿಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಹೇಗೆ ಅಗಿತಾ ಇದ್ರು ಹಾಗೆ ಮಣ್ಣು ಕೂಡ ಕುಸಿತಾ ಇತ್ತು. ಅಲ್ಲಿರ್ತಕ್ಕಂತಹ ಮುಂಗಾರು ಮಳೆಯೂ ಕೂಡ ಆ ರೀತಿ ನೀರಿನಿಂದ ತುಂಬಿಕೊಳ್ತಾ ಇತ್ತು. ಅತ್ಯಂತ ಭಯಾನಕ ಸವಾಲ್ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಬೋರ್‌ವೆಲ್ ಸುಮಾರು 60 ಅಡಿ ಆಳದಲ್ಲಿ ಅಗೆದಾಗ ನೀರು ಒಳಕ್ಕೆ ಸೇರಲು ಆರಂಭಿಸುತ್ತೆ. ಎನ್‌ಡಿಆರ್‌ಎಫ್ ಕಮಾಂಡರ್ ಅನಿಲ್ ಕುಮಾರ್ ಅವರು ಕೂಡ ಮಾಧ್ಯಮಗಳಿಗೆ ತಿಳಿಸ್ತಾರೆ ಈ ರೀತಿ ಆಗ್ತಾ ಇದೆ ಎನ್ನುವಂತಹ ಸಂಗತಿಯನ್ನ. ಅತ್ಯಂತ ಕಠಿಣಕರವಾದಂತಹ ಹೋರಾಟ ಇದು ಅಂತಾನು ಕೂಡ ಹೇಳಿದ್ರು. ಸಮಯ ಉಲ್ಟಾ ಇದೆ, ಈ ರೀತಿ ಆಗಬಾರದು ಅನ್ನುವಂತಹ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತ ಕೂಡ ಪಡಿಸಿದ್ರು. ಸೊ ತಮ್ಮ ಪ್ರಯತ್ನವನ್ನ ಮಾಡ್ತಾ ಜೂನ್ 30ನೇ ಇಡೀ ರಾತ್ರಿ ರಕ್ಷಣಾ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೆ ಕೇವಲ ಒಂದು ಸುಮಾರು ಬುಧವಾರ ಮುಂಜಾನೆ ಒಂದು 3:40 ಆಗಿತ್ತಂತೆ. ಸುಮಾರು 20 ಗಂಟೆಗಳ ನಿರಂತರವಾದ ಹೋರಾಟದ ನಂತರ ರಕ್ಷಣಾ ತಂಡಗಳು ವಿಶೇಷ ಹಗ್ಗ ಮತ್ತು ಉಪಕರಣಗಳ ಸಹಾಯದಿಂದ ಮಗುವನ್ನ ಎತ್ತುವಂತಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ಅಷ್ಟೊತ್ತಿಗೆ ದುರಂತವೇ ನಡೆದು ಬಿಟ್ಟಿರುತ್ತೆ. ಸೊ ಮಗುವನ್ನ ಹೊರತೆಗೆದಂತೆ ಸಂದರ್ಭದಲ್ಲಿ ಆ ಮುಖದಲ್ಲಿ ನಗು ಮಾಸಿ ಹೋಗಿತ್ತು. ಮಗು ಯಾವುದೇ ಚಲನೆಯನ್ನ ಹೊಂದಿರಲಿಲ್ಲ. ಅಂದ್ರೆ ಮಗು ಮೃತಪಟ್ಟಿತ್ತು ಸ್ನೇಹಿತರೆ. ಅದೆಷ್ಟೋ ತೊಂದರೆ, ಅದೆಷ್ಟೋ ಉಸಿರುಗಟ್ಟು, ಅದೆಷ್ಟೋ ತೊಂದರೆಯನ್ನ ಆ ಮಗು ಆ ಒಂದು ಕೊರೆಸಿದ ಒಂದು ಬೋರ್‌ವೆಲ್‌ನಲ್ಲಿ ಅನುಭವಿಸಿರಬಹುದು. ವೈದ್ಯರು ತಕ್ಷಣವೇ ಆ ಮಗುವನ್ನ
ಮರಣೋತ್ತರ ಪರೀಕ್ಷೆಗೂ ಕೂಡ ತೆಗೆದುಕೊಂಡು ಹೋಗ್ತಾರೆ. ಮಗು ಏನಾದರೂ ಉಳಿಯತ್ತಾ ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಮಗು ಉಳಿದಿರೋದಿಲ್ಲ, ಸಂಪೂರ್ಣವಾಗಿ ಡೆಡ್ ಆಗಲೇ ಆಗಿಬಿಟ್ಟಿರುತ್ತೆ. ಆ ಮಗು ಮೃತಪಟ್ಟಿದೆ ಅಂತ ಗೊತ್ತಿದ್ರು ಸಹಿತ ತಮ್ಮ ಪ್ರಯತ್ನವನ್ನ ಬಿಡದೆ ವೈದ್ಯರು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರು. ಅಲ್ಲಿಯೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಮಗು ಉಳಿಯೋದಿಲ್ಲ. ಆ ಮಾತನ್ನ ಕೇಳಿದ ಗ್ರಾಮಸ್ಥರಿಗೆ ತುಂಬಾ ದುಃಖ ಆಗಿಬಿಡುತ್ತೆ. ಹೌದು, ಸುಮಾರು 20 ಗಂಟೆಗಳ ಕಾಲ ಒಂದು ಈ ಕಾರ್ಯಾಚರಣೆ ನಡೆಯಿತು. ಬಹಳ ದುಃಖಕರ ಸಂಗತಿ ಸ್ನೇಹಿತರೆ, ನೆನೆಸ್ಕೊಂಡ್ರೆ ನೋವಾಗತ್ತೆ. ಎಂತೆಂಥವರಿಗೂ ದುಃಖ ಆಗತ್ತೆ. ಪಾಪ ಆ ಮಗು ಎಷ್ಟೊಂದು ನೋವನ್ನ ಅನುಭವಿಸಿರಬೇಕು. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಈ ರೀತಿ ಬೋರ್ವೆಲ್ಗಳಿರ್ತವೆ. ಸೊ ತಕ್ಷಣವೇ ಆ ಒಂದು ಬೋರ್ವೆಲ್ಗಳನ್ನ ಮುಚ್ಚುವಂತಹ ಕೆಲಸ ಮಾಡಿ. ನೀರು ಬರ್ತಾ ಇಲ್ಲ ಅಂದ್ರೆ ಅದನ್ನ ತೆಗೆದುಕೊಂಡು ಉಪಯೋಗವೇನು? ಸುಮ್ನೆ ಮುಚ್ಚಿಬಿಡೋದಲ್ವಾ? ದಯಮಾಡಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ಎಲ್ಲಿಯೋ ನೀವು ಈ ರೀತಿ ಬೋರ್ವೆಲ್ ನೋಡಿದ್ದೆ ಆದ್ರೆ ತಕ್ಷಣವೇ ಅದರ ಬಗ್ಗೆ ಇನ್ಫಾರ್ಮೇಶನ್ ಸ್ಥಳೀಯ ಇಲಾಖೆಗೆ ಕೊಟ್ಟು ಅದನ್ನ ಮುಚ್ಚುವಂತಹ ಕೆಲಸ ಮಾಡಿ. ಇದು ಪುಣ್ಯದ ಕೆಲಸ. ಇಲ್ಲಾಂದ್ರೆ ಇಂತಹ ಚಿಕ್ಕ ಚಿಕ್ಕ ಮಕ್ಕಳು ತಮ್ಮ ತಪ್ಪು ಇಲ್ಲದೆ ಈ ರೀತಿ ಆಗಿ ದುರ್ಮರಣವನ್ನ ಹೊಂದಿಬಿಡ್ತವೆ. ಆ ಸುಮ್ನೆ ಮೃತಪಡೋದಿಲ್ಲ ಅವು. ಎಷ್ಟೋ ತೊಂದರೆಯನ್ನ ಅನುಭವಿಸ್ತವೆ. ಊಟ ಉಪಚಾರ ಇರೋದಿಲ್ಲ. ಆ ಸಾವು ಬದುಕಿನ ಮಧ್ಯೆ ಹೋರಾಡುದಿದೆಯಲ್ಲ, ಅಂತಹ ನರಕ ಯಾರಿಗೂ ಬೇಡ ಕಣ್ರಿ. ಉಸಿರುಗಟ್ಟಿ ಸಾಯೋದಂದ್ರೆ ಅದು ಸಾಮಾನ್ಯವಾದ ವಿಚಾರವಲ್ಲ. ಅದಕ್ಕಾಗಿ ಇಂತಹ ಒಂದು ಘಟನೆ ನಡೆದಾಗ ಬಹಳ ದುಃಖ ಆಗತ್ತೆ. ಆದಷ್ಟು ಇಂತಹ ಘಟನೆ ಆಗಬಾರದಂದ್ರೆ ಇಂತಹ ಬೋರ್ವೆಲ್ಗಳನ್ನ ನಾವು ನಿಲ್ಲಿಸಬಾರದು, ಅದನ್ನ ಮುಚ್ಚಾಕ್ಬೇಕು. ಸೊ ಪ್ರತಿಯೊಬ್ರು ಕೂಡ ಇಂತಹ ಒಂದು ಬೋರ್ವೆಲ್ ಅನ್ನ ನೋಡಿದ್ದೆ ಆದ್ರೆ ಅದನ್ನ ಮುಚ್ಚುವಂತಹ ಕೆಲಸ ಮಾಡಿ ತಕ್ಷಣವೇ ಅದನ್ನ ಸ್ಥಳೀಯ ಅಧಿಕಾರಿಗಳಿಗಾದ್ರೂ ತಿಳಿಸಿ. ಓಕೆ, ಈ ರೀತಿ ಇನ್ಫಾರ್ಮೇಶನ್ ಇತ್ತು, ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಸೊ ಬಹಳ ನೋವಂತೂ ಆಗತ್ತೆ. ಇದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.